ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಬೇಸಿಗೆ ಕಾಲ ಇರೋದಕ್ಕೆ ಮೊಸರನ್ನ ಮಾಡಿ ತೋರಿಸ್ತೀನಿ ನೋಡಿ. ಮೊಸರನ್ನ ಮಾಡೋಕ್ಕೆ ಒಂದು ಬಟ್ಲು ಮೊಸರು, ಒಂದು ದಪ್ಪ ಈರುಳ್ಳಿ, ಒಂದು ಗೆಡ್ಡೆ, 2 ಹಸಿಮೆಣ್ಸಿನ್ಕಾಯಿ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಸೊಪ್ಪು. ನಾನು ಮನೇಲಿ ದಾಳಂಬ್ರಿ ಹಣ್ಣಿತ್ತು, ಅದಕ್ಕೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಯಾವ ಥರ ಹಣ್ಣಿದ್ರೂ ನೀವು ಅದನ್ನು ಹಾಕಿಬಿಟ್ಟು ಮೊಸರನ್ನ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬೇಸಿಗೆ ಕಾಲ ಇರೋದಕ್ಕೆ ಮಕ್ಕಳಿಗೆ ಈ ಥರ ಕಲರೆಲ್ಲ ಹಾಕಿ ಹಣ್ಣುಗಳೆಲ್ಲ ಹಾಕಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ, ತುಂಬ ಖುಷಿಯಿಂದ ತಿಂತಾರೆ. ಇವಾಗ ನಾನು ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಬಾಣಲಿ ಇಟ್ಕೋಬೇಕು. ಇಟ್ಕೊಂಡು ಗ್ಯಾಸ್ ಹಚ್ಚಬೇಕು. ಇದಕ್ಕೆ 1-2 ಸ್ಪೂನ್ ಎಣ್ಣೆ ಏನು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡ್ರಿ, 2 ಸ್ಪೂನ್ ಆದರೆ ಸಾಕು. ಸ್ವಲ್ಪ ಕಾಯಿಲಿ, ಜೀರಿಗೆ, ಸಾಸಿವೆ ಹಾಕೋಣ. ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. ಸ್ವಲ್ಪ ಸಾಸಿವೆ, 1-2 ಕಾಳು ಜೀರಿಗೆ ಏನು ಜಾಸ್ತಿ ಬೇಡ, ಸ್ವಲ್ಪ ಸಾಸಿವೆನೇ ಸ್ವಲ್ಪ ಮುಂದಿರಲಿ. ಇವಾಗ ಅರ್ಧ ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ಈ ಸ್ವಲ್ಪ ಎಣ್ಣೆಲಿ ಹಾಕಿ ಈ ಥರ ರೋಸ್ಟ್ ಮಾಡ್ಕೊಳ್ಳೋಣ. ಯಾಕಂದರೆ ತಿನ್ನಾಗ ಬಾಯಲ್ಲಿ ಕ್ರಿಸ್ಪಿಯಾಗಿ ಸಿಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಇದನ್ನು ಹಾಕಬೇಕು. ಇದು ಹಾಕಿದ್ರೇ ಮೊಸರನ್ನ ಸೂಪರಾಗಿರೋದು. ನೋಡಿ, ಸ್ವಲ್ಪ ಇದು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಇವಾಗ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ನಲ್ವ, ಈರುಳ್ಳಿ, 2 ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ನಾನು ಸ್ವಲ್ಪ ಫ್ರೈ ಮಾಡ್ತೀನಿ. ನೋಡಿ, ಇವಾಗ ನಾನು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಹಸಿ ಕರಿಬೇವು ಸೊಪ್ಪು ಹಾಕಿ ತುಂಬ ಚೆನ್ನಾಗಿರುತ್ತೆ. ಹಸಿ ಕರಿಬೇವು ಸೊಪ್ಪು ಹಾಕಿದ್ರೇ ಅದು ಮೊಸರನ್ನ ಸೂಪರಾಗಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ಮತ್ತು ಬೇಕಂದರೆ ನಾವು ಹಾಕ್ಕೋಬೋದು. ಮೊಸರನ್ನಕ್ಕೆ ಜಾಸ್ತಿ ಉಪ್ಪಾದರೂ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಳ್ಳಿ. ಇವಾಗ ಇದು ಫ್ರೈ ಆದ ನಂತರ ಬಿಸಿ ಮೊಸರು ಇದರಲ್ಲಿ ಹಾಕಬಾರ್ದು. ಬಿಸಿ ಇದ್ದಾಗೆ ಸ್ವಲ್ಪ ತಣ್ಣಗಾಗಲಿ. ಆದ ನಂತರ ನಾನು ಮೊಸರು ಹಾಕಿ ತೋರಿಸ್ತೀನಿ. ಸ್ವಲ್ಪ ಇದು ತಣ್ಣಗಾಗಕ್ಕೆ ಬಿಡೋಣ. ಇವಾಗ ನಾನು ಒಂದು ಬಟ್ಲು ಮೊಸರು ತೊಗೊಂಡಿದ್ನಲ್ವ, ಮೊಸರು ಹಾಕ್ತಾಯಿದ್ದೀನಿ. ಇದೇ ಬಟ್ಲಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕೋಣ. ಇದು ತಿರುಗಿಬಿಟ್ಟು ಈ ಥರ ಸ್ವಲ್ಪ ನೀರು ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾವು ಆವಾಗಲೇ ನಾನು ದಾಳಿಂಬೆ ಹಣ್ಣು ತೋರಿಸಿದ್ನಲ್ವ, ನೋಡಿ ದಾಳಿಂಬೆ ಹಣ್ಣು ಹಾಕೊಳ್ಳೋಣ. ಮಕ್ಕಳಿಗೆಲ್ಲ ಈ ಥರ ಕಲರಾಗಿ ಕಂಡ್ರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿ ತಿಂತವ್ರೆ. 1 ಹಿಡಿ ಅನ್ನ ತಿನ್ನಲಿ, 2 ಹಿಡಿ ಅನ್ನ ತಿಂತಾರೆ. ಈ ಥರ ನೀವು ಬೇಸಿಗೆ ಕಾಲದಾಗೆಲ್ಲ ನೀವು ಮಾಡಿ ಕೊಟ್ಟರೆ ಸೂಪರಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀವು ಉಳಿದಿರೋ ಅನ್ನ ಆದ್ರೂ ಮಾಡ್ಕೋಬೋದು, ಇಲ್ಲ ಬಿಸಿ ಅನ್ನಕ್ಕಾದರೂ ಅನ್ನ ಆರಿಸ್ಬಿಟ್ಟು ಬಿಸಿ ಅನ್ನ ಹಾಕೋಕ್ಕೆ ಹೋಗಬೇಡಿ. ಆರಿಸ್ಬಿಟ್ಟು ನೀವು ಇದಕ್ಕೆ ತಣ್ಣಗೆ ಮಾಡಿ ಹಾಕ್ಕೋಬೇಕು. ನೋಡಿ, ನಾನೊಂದು ಬಟ್ಲು ಅನ್ನ ಇವಾಗ ಮಾಡಿದ್ದಿತ್ತು. ನಾನೆಲ್ಲ ಅನ್ನ ಖಾಲಿ ಆಗಿದೆ ಅಂತ ಇವಾಗ ಅನ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆರಿಸ್ಬಿಟ್ಟು ಇದಕ್ಕೆ ಅನ್ನ ಹಾಕ್ಕೊತೀನಿ. ನೋಡಿ, ಇವಾಗ ನಾನು ಅನ್ನ ಆರಿದೆ ಹಾಕ್ಕೊತಾ ಇದ್ದೀನಿ. ನೀವು ಜನ ನೋಡಿಬಿಟ್ಟು ಎಷ್ಟು ಜನ ಇರ್ತೀರ ನೋಡಿ ನೀವು ಹಾಕ್ಕೋಬೇಕು. ಸ್ವಲ್ಪ ಬಿಸಿ ಅನ್ನಕ್ಕೆ ಹಾಕೋಬಾರ್ದು, ಅದಕ್ಕೆ ನಾನು ಸ್ವಲ್ಪ ಆರಿಸ್ಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಬಿಸಿ ಇದ್ದರೆ ಏನು ಪರವಾಗಿಲ್ಲ. ನೋಡಿ ಹೇಗಾಗಿದೆ ಅಂತ. ಬೇಸಿಗೆ ಕಾಲ ಇರೋದಕ್ಕೆ ನೀವು ಡೈಲಿ ಊಟ ಆದ ನಂತರ ಒಂದೊಂದು ಸ್ವಲ್ಪ ತಿಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮೊಸರನ್ನ ಮಜ್ಜಿಗೆ ತಿನ್ನೋದ್ರಿಂದ ತುಂಬ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಮೊಸರನ್ನ ಮಾಡಿ ತೋರಿಸಿದ್ದೀನಿ. ನೀವು ಒಂದು ಸತಿ ಟ್ರೈ ಮಾಡ್ಕೊಂಡು ನೋಡಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ನೋಡಿ, ಮೊಸರನ್ನ ಮಾಡಿದ್ದು ರೆಡಿಯಾಗಿದೆ. ಈ ಮೊಸರನ್ನ ಮಾಡೋದೇನು ತುಂಬ ಸುಲಭ, ತುಂಬ ಈಜಿ. ಏನು ಮನೇಲಿ ಮೊಸರು ಇದ್ದರೆ ಸಾಕು, ಉದಿರೋ ಅನ್ನ ಇದ್ದರೂ ಪರವಾಗಿಲ್ಲ, ನೀವು ಮೊಸರು ಒಗ್ಗರಣೆ ಹಾಕ್ಕೊಂಡು ಮಕ್ಕಳಿಗೆ ಕೊಡ್ಬೋದು, ಎಲ್ಲರೂ ತಿನ್ಬೋದು. ಬೇಸಿಗೆ ಕಾಲದಲ್ಲಿ ಮೊಸರನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಮೊಸರನ್ನ ನಾನು ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.